ಉಪನಿಷತ್ತು, ವೇದೋಪನಿಷತ್ತುಗಳು ಋಷಿಗಳ ಆಂತರ್ಯದ ಧ್ವನಿ. ಎಲ್ಲ ಉಪನಿಷತ್ತಿನ ಸಾರವು, ಧರ್ಮದ ಸಾರವು ಎಲ್ಲರೂ ಸಾರ್ತಾ ಇರೋದು ಒಂದೇ ಒಂದು ವಿಚಾರ, ಕಾಮನ್. ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಉದಾಹರಣೆಗಳನ್ನು ಕೊಟ್ಟು, ಬೇರೆ ಬೇರೆ ಮೆಟಫರ್ನಲ್ಲಿ ಅವ್ರವ್ರಿಗೆ ಯಾವ ರೀತಿ ಇಷ್ಟನೋ ಆ ರೀತಿ ಹೇಳಿದ್ದಾರೆ. ಒಂದೇ ವಿಚಾರ, ಅದು ಯಾವುದು ಅಂದರೆ ಎಚ್ಚರವಾಗಿರು, ಎದ್ದೇಳು, ಬಿ ಕಾನ್ಷಿಯಸ್, ಬಿ ಅಲರ್ಟ್, wakeful. Wakefulness is way to life. Aware, awake. ವಿವೇಕಾನಂದನೂ ಅದೇ ಹೇಳಿದ್ದಲ್ವಾ, ನಿನ್ನ ಗುರಿ ತಲುಪೋವರೆಗೂ ಎದ್ದಿರು, 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 ಎದ್ದಿರು. ಅವೇರ್, ಅವೇರ್, ಅವೇರ್. ಈ ಅವೇರ್ನೆಸ್ಸು ವ್ಯಕ್ತಿತ್ವದ ಬಗ್ಗೆ ಅಲ್ಲ ಅವರು ಹೇಳಿದ್ದು. ವ್ಯಕ್ತಿತ್ವದ ಬಗ್ಗೆ ಅರಿವು ಹೇಳ್ಕೊಡ್ಬೇಕಾಗಿಲ್ಲ. ಇದು ಅಸ್ತಿತ್ವದ ಅರಿವು, ಬಹಳ ಮುಖ್ಯ. ವ್ಯಕ್ತಿತ್ವದ ಅರಿವಲ್ಲ. ವ್ಯಕ್ತಿತ್ವದ ಅರಿವು ಎಲ್ಲರಿಗೂ ಇದೆ. ಎಲ್ಲರಿಗೂ ನಾನಿದು, ನಾನದು, 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 ನಾನಿದು. ಐ ಆಮ್ ಸೋ ಅಂಡ್ ಸೋ ಅಂಡ್ ಸೋ. ನಾನು ಹೀಗಿರಬೇಕು, ನಾ ಹೀಗೆ ಕಾಣಬೇಕು, ನಾ ಹೀಗೆ ನೋಡಬೇಕು, ಜನ ನಂಗೆ ಹೀಗೆ ಅನ್ಕೋಬೇಕು. ಇದು ಹೇಳ್ಕೊಡೋದೇ ಬೇಡ. ಈ ವ್ಯಕ್ತಿತ್ವದ ಅರಿವು ಇದೆ. ಇದರಲ್ಲಿ ಆಕರ್ಷಣೆ ಇದೆ, ಆಸಕ್ತಿ ಇದೆ, ಇದರಲ್ಲಿ ಕಾಳಜಿ ಇದೆ, ಇದರಲ್ಲಿ ಅಭಿರುಚಿ ಇದೆ. ವ್ಯಕ್ತಿತ್ವದ ಅರಿವಿಗೆ ಹೇಳ್ಕೊಡ್ಬೇಕಾಗಿಲ್ಲ, ಕಾಂಪಿಟೇಷನ್ ಮೇಲಿದೆ. ನಾನು ಹೇಳ್ತಾ ಇರೋದು ತಪ್ಪಲ್ಲ, ಇರಲಿ. ಅದರ 10% ಅಸ್ತಿತ್ವದ ಅರಿವಿಗೆ ಕೊಟ್ಟರೆ ಜೀವನ ಅದ್ಭುತವಾಗುತ್ತೆ. ಅಸ್ತಿತ್ವದ ಅರಿವಿಗೆ ಕೊಟ್ಟರೆ, ಅಸ್ತಿತ್ವದ ಅರಿವಿಗೆ ಏನು ಮಾಡಬೇಕು? ಸ್ವಲ್ಪ ಎನ್ಕ್ವೈರಿ ಮಾಡಬೇಕು. ಏನು ಮಾಡಬೇಕು? ಎನ್ಕ್ವೈರಿ ಅಂದರೆ ಆತ್ಮಸಂಶೋಧನೆ, ಅಥವಾ ಇಂಟ್ರಾಸ್ಪೆಕ್ಷನ್, ವಿಮರ್ಶೆ, ಆತ್ಮವಿಮರ್ಶೆ, ಅಥವಾ ಪ್ರಚೋದನೆಗೇನಾದರೂ, ಅಥವಾ ಕುಂಡಲಿನಿ ಅವೇಕನಿಂಗ್ ಏನಾದರೂ ಒಂಚೂರು ಮಾಡಲೇಬೇಕು. ಆದರೆ ನಮ್ಮ ಈಗೋ ಅಂದರೆ ಈ ಒಂದು ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿದ ಮೂಲಭೂತವಾದ ಒಂದು ಶಕ್ತಿ ಇದೆಯಲ್ಲ, ನಾನಿದು ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಈಗೋ ಇದೆಯಲ್ಲ, ಈಗೋ ಬಿಡೋದಿಲ್ಲ. ಅಸ್ತಿತ್ವದ ಒಂದು ಅನ್ವೇಷಣೆಗೆ ಬಿಡೋದಿಲ್ಲ. ಯಾವತ್ತು ನಮ್ಮ ಅಸ್ತಿತ್ವದ ಅನ್ವೇಷಣೆ ಆಗುತ್ತೋ ಅವತ್ತು ಈಗೋಗೆ ಅಸ್ತಿತ್ವ ಇಲ್ಲ. ಈಗೋ ಸಾಯಕ್ಕೆ ಇಷ್ಟ ಇಲ್ಲ ಅದಕ್ಕೆ. ಅದು ಏನಾದರೂ ಮಾಡಿ ಎನ್ಕ್ವೈರಿಗೆ ನಾವು ಹೊರಟಾಗೆಲ್ಲ ಅದು 2 ರೀತಿ ಕಾಣಿಸ್ಕೊಳ್ಳುತ್ತೆ ನಮ್ಮ ಅಹಂಕಾರ. ಏನು? ಒಂದು, ಇಗ್ನೋರೆಂಟ್ ಆಗಿ ಪ್ರಶ್ನೆ ಕೇಳೋದು. ಎರಡನೇದು, ಆರೋಗೆಂಟ್ ಆಗಿ ಪ್ರಶ್ನೆ ಕೇಳೋದು. ಈ ಎನ್ಕ್ವೈರಿನಲ್ಲಿ ಇಗ್ನೋರೆಂಟ್ ಆಗಿ ಪ್ರಶ್ನೆ ಕೇಳಿದ್ರೆ, ಒಂದು ಉತ್ತರ ಯಾರಾದರೂ ಕೊಟ್ಟರೆ ಆ ಉತ್ತರಕ್ಕೆ 100 ಪ್ರಶ್ನೆ ಬರುತ್ತೆ ಅವರಲ್ಲಿ. ಆ ರೀತಿ ಮನಸ್ಥಿತಿ ಉಂಟಾಗುತ್ತೆ. ನಮ್ಮ ಅಹಂಕಾರನೇ ಮಾಡೋದು ಅದನ್ನು. ಎರಡನೇದು, ಆರೋಗೆಂಟ್ ಆಗಿ ನಾವು ಬೇರೆಯವ್ರ ಬಗ್ಗೆ ಬೇರೆಯವ್ರು ಹೇಳೋದನ್ನ ಕೇಳೋದೇ ಇಲ್ಲ. ಆರೋಗೆನ್ಸ್ ಇದ್ದಾಗ ನಾನೇನು ಹೇಳ್ತೀನಿ ಅಷ್ಟು ಮಾತ್ರ. ಆರೋಗೆನ್ಸ್ನಲ್ಲಿ ನಾವು ಪ್ರಶ್ನೆ ಕೇಳಿದ್ರೆ ಅವ್ರು ಏನು ಹೇಳಬೇಕೋ ಅದನ್ನು ಹೇಳಬಾರ್ದು. ಆ ರೀತಿ ಪ್ರಶ್ನೆಗಳನ್ನು ಕೇಳೋದು. ಇದು ಈ ರೀತಿ ಮಾಡೋದು ಅಹಂಕಾರದ ಸ್ವಭಾವ. ಅಹಂಕಾರ ಇರುವ ಕಡೆ ಅಸ್ತಿತ್ವಕ್ಕೆ ಜಾಗ ಇಲ್ಲ. ಅಸ್ತಿತ್ವ ಬಂದ ತಕ್ಷಣ ಅಹಂಕಾರ, ವ್ಯಕ್ತಿತ್ವ ಕಳ್ಕೋಬೇಕಾಗತ್ತೆ. ನೋಡಿ, ಈ ವ್ಯಕ್ತಿತ್ವದ ಈ ಆಟಿಟ್ಯೂಡು, ಅಹಂಕಾರದ ಆಟಿಟ್ಯೂಡ್ ಏನು? ಅದು ನಮ್ಮ ಮನಸ್ಥಿತಿ ಯಾವಾಗಲೂ ಹೇಗಿರುತ್ತೆ? ಆ ಈಗೋನಲ್ಲಿದ್ದಾಗ, ವ್ಯಕ್ತಿಯಾಗಿದ್ದಾಗ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್, ಬೇಕು ಬೇಡ, ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ಅದು ಹಾಗೆ ಇದು ಹೀಗೆ ಕಾನ್ಫ್ಲಿಕ್ಟ್ ಇದ್ದೇ ಇರುತ್ತೆ. ಗೊಂದಲ ಮತ್ತು ದ್ವಂದ್ವ ಉಂಟು ಮಾಡೋದೇ ಅಹಂಕಾರಕ್ಕೆ ಒಂದು ಮೆಕ್ಯಾನಿಸಮ್. ಅದು ಯಾಕೆಂದರೆ ನಮ್ಮನ್ನು ಗೊಂದಲದಲ್ಲಿ ನಮ್ಮನ್ನು ಬಿಟ್ಟುಬಿಟ್ರೆ ನಮಗೇ ಗೊತ್ತಿಲ್ಲದೆ ನಾವು ಅಹಂಕಾರದ ಜೊತೆಗೆ ಅಂಟಿಕೊಂಡಿರ್ತೀವಿ. ಅಹಂಕಾರಕ್ಕೆ ಇದೇ ಆಹಾರ, ಮೃಷ್ಟಾನ್ನ ಅಂತ ನಾನು ಕರಿತೀನಿ. ಅಹಂಕಾರಕ್ಕೆ ಭೋಜನ ಏನಂದರೆ ನಮ್ಮನ್ನು ಎಂಗೇಜ್ ಮಾಡಿರೋದು. ನಮಗೆ ಗೊತ್ತಿಲ್ಲ ಅಹಂಕಾರವನ್ನು ಅಷ್ಟು ಪ್ರೊಟೆಕ್ಟ್ ಮಾಡಿ ನಮ್ಮ ಆತ್ಮವನ್ನು ನಾವು ವಂಚಿಸ್ಕೊಳ್ತಾ ಇರ್ತೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ. ನಮ್ಮ ಅಸ್ತಿತ್ವದ ಕಡೆ ಗಮನ ಕೊಡ್ತಾ ಇಲ್ಲ, ಬರೀ ವ್ಯಕ್ತಿತ್ವದ ಕಡೆ ಗಮನ ಕೊಡ್ತಾ ಇದ್ದೀನಿ. ಅಹಂಕಾರವನ್ನು ರಕ್ಷಣೆ ಮಾಡ್ತಿದ್ದೀನಿ ಅನ್ನೋದು ಕೂಡ ನಮಗೆ ಬರೋದಿಲ್ಲ. ನಮ್ಮಲ್ಲಿ ಯಾವ ರೀತಿ ದ್ವಂದ್ವ, ಘರ್ಷಣೆಗಳು, ಸಂಘರ್ಷಗಳು ಇರುತ್ತೆ ಅಂತಂದರೆ ನಾವು ಅಷ್ಟು ಬ್ಯುಸಿ ಆಗಿಬಿಡ್ತೀವಿ. ಅಹಂಕಾರಕ್ಕೆ ಇಂಡೈರೆಕ್ಟ್ ಆಗಿ ಅದನ್ನು ಬೆಳೆಸ್ತಾ ಇರ್ತೀವಿ, ಪೋಷಿಸ್ತಾ ಇರ್ತೀವಿ, ಈ ರೀತಿ ಮಾಡ್ತಿರ್ತೀವಿ. ಒಂದ್ಸತಿ ಈ ವಿಚಾರ ಬಂದಾಗ ಒಬ್ಬರು ನನ್ನನ್ನು ಕೇಳಿದ್ರು, ನಾನು ಅನ್ನೋದು ಇಲ್ಲವಾದರೆ ಫ್ರೀಡಮ್
ಯಾರಿಗೆ? ಆ ಫ್ರೀ ಯಾವುದು? ನಾನೇ ಇಲ್ಲದಿದ್ದಾಗ ಯಾರು ಫ್ರೀ ಅಂತ ಕೇಳಿದ್ರು. ಯಾರು ಫ್ರೀ? ಫ್ರೀಡಮ್ ಬಗ್ಗೆ ಹೇಳ್ತಾ ಇದ್ದೀರಾ. ನಾನಿಲ್ಲದೆ ಇದ್ದಾಗ ಫ್ರೀ ಯಾರಿಗೆ? ನಾನು ಹೇಳಿದೆ ಪ್ರಪಂಚಕ್ಕೆ. ಪ್ರಪಂಚ ಫ್ರೀ ಆಗುತ್ತೆ. ಒಬ್ಬ ಮೂರ್ಖನಿಂದ ಪ್ರಪಂಚ ಫ್ರೀ ಆಗುತ್ತೆ. ಒಂದು ನ್ಯೂಸೆನ್ಸ್ ಕಡಿಮೆ ಆಗುತ್ತೆ. ಇದೇ ತಾನೇ ವಿವೇಕಾನಂದ ಹೇಳಿದ್ದು. ಒಬ್ಬ ಮೂರ್ಖ ಕಮ್ಮಿ ಆದರೆ ಪ್ರಪಂಚ ಎಷ್ಟೋ ಭಾರ ಕಮ್ಮಿ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಅವ್ರವ್ರನ್ನ ತಿಳ್ಕೊಂಡು, ಅಸ್ತಿತ್ವವನ್ನು ತಿಳ್ಕೊಂಡು, ಅಹಂಕಾರವನ್ನು ಕರಗಿಸ್ಬಿಟ್ರೆ ಈ ಪ್ರಪಂಚ ಅದ್ಭುತವಾಗುತ್ತೆ ಅಂತ ನಾನು ಹೇಳೋದು. ಮೂರ್ಖ ಅಂತ ಹೇಳಲ್ಲ, ಒಬ್ಬ ಜ್ಞಾನಿ ಹುಟ್ಟುತ್ತಾನೆ ಅಂತ ಹೇಳ್ತೇನೆ. ಒಂದೊಂದು ಸತಿ ಅಹಂಕಾರ ಒಬ್ಬೊಬ್ಬನೂ ನಾನು ಅದು ಹೊರಟೋದ್ರೆ ಅಜ್ಞಾನಿ ಹುಟ್ಕೊಂಡು ಬರ್ತಾನೆ, ಪ್ರಪಂಚ ಅದ್ಭುತವಾಗುತ್ತೆ. ಈಗ ಉದಾಹರಣೆ ಕೊಡ್ತೀನಿ. 1 ಕೋಟಿ ಜನ ಈ ಬ್ರೆಡ್ ಅನ್ನ ತಿಂತಾ ಇದ್ದಾರೆ, ಚಪಾತಿನ ಮಾಡ್ಕೊಂಡು ತಿಂತಾರೆ. ಕೋಟಿ ಜನ ಬ್ರೆಡ್ ತಿಂತಾ ಇದ್ದಾರೆ. ಅದರಲ್ಲಿ ಕೆಲವರಿಗೆ ಮಾತ್ರ ಆ ಗೋಧಿಯ ಪರಿಚಯ ಇದೆ. ಆ ಗೋಧಿ ಏನು, ಗೋಧಿ ಹೇಗೆ ಬಂತು, ಗೋಧಿಯ ಒಂದು ಕಾನ್ಸ್ಟಿಟ್ಯೂಷನ್ ಏನು ಎಲ್ಲ ಕೆಲವ್ರಿಗೆ ಮಾತ್ರ ಗೊತ್ತು. ಬ್ರೆಡ್ ತಿನ್ನೋರಿಗೆಲ್ಲ ಗೊತ್ತಿಲ್ಲ. ಯಾರಿಗೆ ಅದು ಗೊತ್ತೋ, ಅಸ್ತಿತ್ವ ಗೊತ್ತೋ, ಆ ಮೂಲ ಗೊತ್ತೋ, ಆ ಸಾರ ಗೊತ್ತೋ, ಆ ಮೂಲ ವಸ್ತು ಗೊತ್ತೋ, ಅವನು ಉತ್ತಮವಾದ ಬ್ರೆಡ್ ಅನ್ನ ಮಾಡಬಹುದು. ಹಾಗೆ ನಾವು ನಮ್ಮ ವ್ಯಕ್ತಿತ್ವಕ್ಕಿಂತ ಅತೀತವಾದ ಒಂದು ಅಮೋಘವಾದ ನಮ್ಮ ಅಸ್ತಿತ್ವವನ್ನ, ಮೂಲಭೂತವಾದ ಸತ್ಯವನ್ನ ನಾವು ಯಾವ ಕ್ಷಣ ತಿಳ್ಕೊಳ್ತೀವೋ ಪ್ರಪಂಚಕ್ಕೆ ಅದ್ಭುತವಾದಂತ ಕೆಲಸನ ಮಾಡಬಹುದು. ಪ್ರಪಂಚದ ಬಗ್ಗೆ ನಮಗೆ ಅರಿವು ಬರುತ್ತೆ. ಇವಾಗ ಪ್ರಪಂಚದ ಬಗ್ಗೆ ನಮ್ಗೆ ಅರಿವಿಲ್ವಾ ಅಂತ ಕೇಳ್ಬೋದು. ಇದಕ್ಕೆ ಒಂದು ಉದಾಹರಣೆ. ಇದು ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾನು ಹುಟ್ಟಿದಾಗ, ಅಂದ್ರೆ ನಾವು ಹುಟ್ಟಿದಾಗ, ಈ ದೇಹಕ್ಕೆ ಬಂದಾಗ ಅಲ್ಲಿವರೆಗೂ ನಮಗೊಂದು ಪ್ರಪಂಚ ಅಂತ ಇರಲಿಲ್ಲ. ಫಸ್ಟ್ ಬಂದಿದ್ದೇ ನಾವು ದೇಹಕ್ಕೆ ಬಂದು, ಈ ದೇಹ ಅಂದ್ರೆ ಇಂದ್ರಿಯಗಳ ಸಮೂಹ. ನೋಡಿ, ಕೇಳಿ, ಮೂಸಿ, ಮುಟ್ಟಿ, ಇಂದ್ರಿಯಗಳಿಂದ ಗ್ರಹಿಸಿ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡ್ವೋ ಇಲ್ವೋ, ಇದು ವ್ಯಕ್ತಿ ಪ್ರಪಂಚ. ಇದು ಪರ್ಸನಲ್ ಪ್ರೈವೇಟ್ ವರ್ಲ್ಡ್. ನಮ್ಮ ಪ್ರಪಂಚ, ನನ್ನ ಪ್ರಪಂಚ ನಾನು ಸೃಷ್ಟಿ ಮಾಡ್ಕೊಂಡಿದ್ದೀನಿ. ನನ್ನ ಇಂದ್ರಿಯಗಳಿಂದ, ನನ್ನ ಮನಸ್ಸಿನಿಂದ, ನನ್ನ ಆಲೋಚನೆಗಳ ಪ್ರಪಂಚ ಇದು. ನಾನು ಹೇಗೆ ಸೃಷ್ಟಿ ಮಾಡ್ಕೊಂಡಿದ್ದೀನೋ ಹಾಗೆ ಇಲ್ಲಿರೋ ಪ್ರತಿಯೊಬ್ಬರೂ ಕೂಡ ಅವರವರು ಪರ್ಸೀವ್ ಮಾಡಿದ್ದು ಅವರವರ ಪ್ರಪಂಚ. ನನ್ನ ಪ್ರಪಂಚದ ಗೋಡೆ ನಿನ್ನ ಪ್ರಪಂಚದ ಗೋಡೆ ತಗಲೋದೇ ಇಲ್ಲ, ಅಷ್ಟು ದಪ್ಪ ಇದೆ. ಅಂದ್ರೆ ನಾವೆಲ್ಲ ಒಂದು ಪಿಜನ್ ಹೋಲ್ ತರ ಮಾಡಿಕೊಂಡು ನಮ್ಮ ಪ್ರಪಂಚದಲ್ಲಿ ಜೀವಿಸ್ತಾ ಇದೀವಿ. ನನ್ನ ಪ್ರೊಜೆಕ್ಷನ್ ನನ್ನ ಪ್ರಪಂಚ, ಹಾಗೆ ಅವರವರ ಪ್ರೊಜೆಕ್ಷನ್ ಅವರವರ ಪ್ರಪಂಚ. ಎಲ್ಲರೂ ಕೂಡ ಅವರವರ ಪ್ರಪಂಚದ ಪ್ರೊಜೆಕ್ಷನ್ ಅನ್ನ ಹೊರಗೆ ಹಾಕಿದ್ದಾರೆ. ಅಂದ್ರೆ ನನ್ನ ಪ್ರಪಂಚದ ಪ್ರೊಜೆಕ್ಷನ್ನೇ ಆ ಕಾಮನ್ ವರ್ಲ್ಡ್. ಇದು ಕಾಮನ್ ವರ್ಲ್ಡ್, ಎಲ್ಲರ ಪ್ರೊಜೆಕ್ಷನ್ ಅದರೊಳಗಿದೆ. ಕೋಟಿ ಜನ ಅವರವರ ಪ್ರಪಂಚದ ಪ್ರೊಜೆಕ್ಷನ್ ಅದನ್ನು ಹಾಕಿ ಒಂದು ಕಾಮನ್ ವರ್ಲ್ಡ್ ಮಾಡಿದೀವಿ. ಈ ಕಾಮನ್ ವರ್ಲ್ಡ್ ಕೂಡ ನನ್ನ ಪ್ರಪಂಚದ ಒಂದು ಪ್ರೊಜೆಕ್ಷನ್ನೇ, ಎಕ್ಸ್ಟೆನ್ಷನ್ ಆಫ್ ಮೈ ಓನ್ ಪ್ರೈವೇಟ್ ವರ್ಲ್ಡ್, ಕಾಮನ್ ವರ್ಲ್ಡ್. ದಟ್ ಈಸ್ ಆಲ್ಸೋ ರಿಲೇಟಿವ್, ದಟ್ ಈಸ್ ಆಲ್ಸೋ ಕ್ರಿಯೇಟೆಡ್ ಒನ್. ಪ್ರಪಂಚ ನಾವು ಕೂಡ ನಾವೇ ಸೃಷ್ಟಿ ಮಾಡಿರೋದು ನಮ್ಮ ಪ್ರಪಂಚದಿಂದ. ಹೀಗಿರುವಾಗ ನಾವು ಚಿಕ್ಕ ಪ್ರಪಂಚದಲ್ಲಿ ಇದ್ದಾಗ ನಮ್ಮ ಅರಿವು ಬಹಳ ಕಡಿಮೆ ಇರುತ್ತೆ. ನಮ್ಮ ಅರಿವು ನಮಗೆ ಬೇಕಾದಕ್ಕೆ ಮಾತ್ರ ಇರುತ್ತೆ. ಇಷ್ಟೇ ಅರಿವು. ಎಷ್ಟೋ ಸತಿ ನಾನು ಅನ್ಕೋತೀನಿ, ಅವ್ರಿಗೆ ಅರಿವೇ ಹೌದು ಇಲ್ಲ, ಅವರಿಗೆ ಅರಿವು. ಅವ್ರು ತಮ್ಮ ವ್ಯಕ್ತಿ ಪ್ರಪಂಚದಲ್ಲಿ ತಾವು ಸೃಷ್ಟಿ ಮಾಡ್ಕೊಂಡ್ರ ಪ್ರಪಂಚದಲ್ಲಿ ಮಾತ್ರ ಅವರಿಗೆ ಅರಿವಿರಕ್ ಸಾಧ್ಯ. ಇಷ್ಟೇ ಅರಿವಿರೋದು. ಆದ್ರೆ ಕೆಲವು ಸತಿ ಇವಾಗ ಕೊರೋನಾ ಬಂದ ತಕ್ಷಣ ಅದು ಪ್ರಪಂಚದ ಪ್ರಾಬ್ಲಮ್ ಆಯ್ತು, ಕಾಮನ್ ಪ್ರಾಬ್ಲಮ್ ಆಯ್ತು. ಆಗ ಅರಿವು ಸ್ವಲ್ಪ ಎಲ್ಲರದೂ ಜಾಸ್ತಿ ಆಯ್ತು, ಅಂದ್ರೆ ವಿಸ್ತಾರವಾಯಿತು. ಪ್ರಪಂಚದ ಅರಿವಿಗೆ ಹೋದ್ವಿ. ಹಾಗೇನೆ ಪ್ರಪಂಚದಲ್ಲಿ ಏನೇನಾಗಬೇಕಾದ್ರೂ ನಮಗೆ ಬಾಗಿಲು ತಟ್ಟಿ ಹೇಳಬೇಕು, ನೋಡಿ ಭ್ರಷ್ಟಾಚಾರ ನೀವು ಇದು ಮಾಡಬೇಡಿ, ಅರಿವನ್ನು ಮೂಡಿಸ್ಬೇಕು ನಮಗೆ. ಇಲ್ಲ ನಮಗೇನ್ ಬೇಕೋ ಅಷ್ಟರಲ್ಲೇ ಅರಿವು ಇರುತ್ತೆ. ಆವಾಗ ನಮಗೆ ಕ್ಲೀನ್ ಇಂಡಿಯಾ ಅಂತ ಅರಿವು ಕೊಡಬೇಕು. ಆಮೇಲೆ ನಮ್ಗೆ ಎಲ್ಲರಿಗೂ ಆಹಾರ ಇಲ್ಲ, ಆಹಾರ ಕೊಡಿ, ಅನ್ನದಾನ ಮಾಡಿ ಅಂತ ಅರಿವು ಕೊಡಬೇಕು. ಮತ್ತೆ ಇನ್ನೊಂದು ಅರಿವು, ಇನ್ನೊಂದು ಟೈಮ್ನಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿ ಅರಿವು ಕೊಡಬೇಕು. ಆಮೇಲೆ ಇನ್ನೊಂದ್ಸತಿ ಗಿಡ ನೆಡಿ, ಎಲ್ಲಾ ಕಡೆನೂ ಹೀಗಾಗ್ಬಿಟ್ಟಿದೆ, ಪ್ರಪಂಚ ಹಾಳಾಗ್ತಾ ಇದೆ ಅಂತ ಅರಿವು ಕೊಡ್ಬೇಕು. ಒಂದೊಂದ್ ಸತಿನೂ ಬಾಗಲ್ ತಟ್ಟಿ ನಮಗೆ ಪ್ರಪಂಚದಲ್ಲಿ ಲಂಚ ನಡೀತಾ ಇದೆ, ನೀವು ಸಪೋರ್ಟ್ ಮಾಡಬೇಡಿ, ಹಾಗ್ ಮಾಡಬೇಡಿ, ಹೀಗ್ ಮಾಡಿ, ಆ ಅವೇರ್ನೆಸ್ ಪ್ರೋಗ್ರಾಮ್ ನಡೆಸ್ತಾನೆ ಇರ್ಬೇಕಾಗತ್ತೆ. ನಮ್ಮನ್ನ ಎಬ್ಬಿಸ್ತಾನೆ ಇರ್ಬೇಕಾಗತ್ತೆ, ತಟ್ತಾನೆ ಇರ್ಬೇಕಾಗತ್ತೆ. ಬಾಗ್ಲು ಬನ್ನಿ, ಸೇರ್ಕೊಳ್ಳಿ, ಮಾಡಿ. ಎಷ್ಟೊತ್ತು, ಎಷ್ಟು ದಿನ, ಎಷ್ಟೊತ್ತು ನಾವು ಮಾಡ್ತೀವಿ, ಆಮೇಲೆ ಬಾಗ್ಲು ಹಾಕೊಂಡ್ಬಿಡ್ತೀವಿ. ಪುನಃ ನಮ್ಮ ಅರಿವಲ್ಲೇ ನಾವಿರ್ತೀವಿ. ತೀರಾ ಬೇಕಾದಾಗ ಹೊರಗಡೆ ಹೋಗ್ಬಿಡ್ತೀವಿ. ಇವತ್ತು ಕರೋನಾಗೆ ಹೋಗ್ಬಿಟ್ಟಿದೀವಿ.
ಆದ್ರೆ ಒಳಗಡೆ ಇರುವ ತನಕ ನಾವು ನಮಗೋಸ್ಕರ ಇದೀವಿ, ಎಲ್ಲರಿಗೋಸ್ಕರ ಇದೀವಿ, ಪ್ರಪಂಚಕ್ಕೋಸ್ಕರ ಅಂತ ಬರಲ್ಲ. ಯಾರೋ ಹೇಳಿದಾರೆ ಇದೀವಿ, ಇವಾಗ ಬೇಡ, ಇಲ್ಲ ಹೇಳಿಲ್ಲ, ಆಗೋಯ್ತು, ಹೊರಟೋಗ್ತೀವಿ. ಇದು ಅರಿವು ಕಮ್ಮಿ ಆಗ್ತಾ ಆಗ್ತಾ ನಾವು ನಮ್ಮ ವರ್ತನೆ ಬಹಳ ಬಾಲಿಶವಾಗಿರುತ್ತೆ, ಸ್ವಾರ್ಥದಲ್ಲಿರುತ್ತೆ, ಅದರಲ್ಲಿ ನಮ್ಮ ಹಿತ ಮಾತ್ರ ಇರುತ್ತೆ, ಬೇರೆಯವ್ರ ಹಿತ ಇರೋದೇ ಇಲ್ಲ. ಇದು ನಾವು ನೋಡ್ಕೋಬೇಕು. ಈಗ ನಾವು ಅನ್ಕೊಂಡಿದೀವಿ ನಮ್ಮ ಪ್ರಪಂಚ ಇದು, ಇನ್ನೊಂದು ಪ್ರಪಂಚ ಇದೆ. ಎರಡು ನಾ ಹೇಳ್ತಾ ಇರೋದು, ಇದು ಆಬ್ಜೆಕ್ಟಿವ್, ಸಬ್ಜೆಕ್ಟಿವ್. ದೇರ್ ಈಸ್ ಸಮಥಿಂಗ್ ವಿಚ್ ಇಸ್ ಬಿಯಾಂಡ್ ನೀದರ್ ಆಬ್ಜೆಕ್ಟ್ ನಾಟ್ ಸಬ್ಜೆಕ್ಟ್. ಇದು ಅಲ್ಲ, ಅದು ಅಲ್ಲ, ಏನೋ ಒಂದಿದೆ. ಇಟ್ ಈಸ್ ನೀದರ್ ಮ್ಯಾಟರ್ ನಾರ್ ಮೈಂಡ್, ಸಮಥಿಂಗ್ ಈಸ್ ದೇರ್. ಇಟ್ ಈಸ್ ನೀದರ್ ಸ್ಪೇಸ್ ನಾರ್ ಟೈಮ್. ದೇಶ ಕಾಲಕ್ಕೆ ಮೀರಿದ್ದು, ಮನಸ್ಸು ದೇಹಕ್ಕೆ ಮೀರಿದ್ದು, ಎಲ್ಲ ಈ ದ್ವಂದ್ವಗಳಿಗೆ ಮೀರಿದ ಒಂದು ಪ್ರಪಂಚ ಇದೆ. ಅದನ್ನು ಕಾಸ್ಮಿಕ್ ವರ್ಲ್ಡ್ ಅಂತಾರೆ, ಬ್ರಹ್ಮಾಂಡ ಅಂತಾರೆ. ಆ ಬ್ರಹ್ಮಾಂಡದ ಅರಿವೇ ಇಲ್ಲ. ನಿಮ್ಗೆ ಈ ಪ್ರಪಂಚದ ಅರಿವಿಗೇನೆ ಬಾಗಿಲು ತಟ್ಟಬೇಕು. ಆ ಬ್ರಹ್ಮಾಂಡದ ಅರಿವು ಹೇಗ್ ಬರಕ್ ಸಾಧ್ಯ? ಅದು ಅಸ್ತಿತ್ವವನ್ನ ತಿಳ್ಕೊಂಡ್ರೆ ಮಾತ್ರ ಆ ಬ್ರಹ್ಮಾಂಡದ ಅರಿವು ಉಂಟಾಗೋದು. ಆ ಬ್ರಹ್ಮಾಂಡದ ಅರಿವು ಅದಿದೆ ಅಂತ ಕೂಡ ನಂಬಿಕೆಗೂ ಬರೋದಿಲ್ಲ. ಋಷಿಗಳು ಅವರು ವ್ಯಕ್ತಿತ್ವವನ್ನ ಬಿಟ್ಟು ಪ್ರಪಂಚದ ರಿಲೇಟಿವಿಟಿ ನೋಡಿ, ಅದರ ಒಂದು ಅಸ್ಥಿರತೆಯನ್ನ ನೋಡಿ ಅವ್ರೇನ್ ಮಾಡಿದ್ರು, ತಮ್ಮೊಳಗೆ ಹೋದ್ರು. ತಮ್ಮೊಳಗೆ ಅವ್ರಿಗೆ ಗೊತ್ತು ಏನಂದ್ರೆ, ಯಾವುದೋ ಒಂದು ಅಸ್ತಿತ್ವ ನಮಗೆ ಗೊತ್ತಿಲ್ಲದೆ ಇರೋದು ನಮ್ಮನ್ನ ಕಾಪಾಡ್ತಿದೆ ಅಂತ. ಇವಾಗ ನಿಮಗ್ ಗೊತ್ತಿಲ್ಲದೆ ಇರಬಹುದು, ಆದ್ರೂ ಕೂಡ ಆ ಅಸ್ತಿತ್ವಕ್ಕೆ ಗೊತ್ತು ನೀವು ಅದರ ಭಾಗ ಅಂತ. ಆ ಭಾಗ ನಿಮ್ಮೊಳಗೆ ಇದ್ದೇ ಇದೆ, ಅದು ಕಾಪಾಡ್ತಾನೆ ಇದೆ, ಅದು ನೋಡ್ಕೊಳ್ತಾನೆ ಇದೆ, ಅದು ಶಾಶ್ವತವಾಗಿದೆ, ಅದು ಕನ್ಸಿಸ್ಟೆಂಟ್ ಆಗಿದೆ, ಕಾನ್ಸ್ಟೆಂಟ್ ಆಗಿದೆ, ಅದಕ್ಕೆ ಕನೆಕ್ಷನ್ ಇದೆ, ಯಾವಾಗ್ಲೂ ನಿಮ್ಮೊಳಗೆ ಅದಿದೆ. ನಿಮಗ್ ಗೊತ್ತಿಲ್ಲ ಅಷ್ಟೇನೆ. ನೀವು ಚಿಕ್ಕ ಪ್ರಪಂಚದಲ್ಲಿ ಮನೆ ಮಾಡ್ಕೊಂಡು ವ್ಯಕ್ತಿತ್ವದಲ್ಲಿ ಅಥವಾ ಆಚೆ ಬಂದ್ರೆ ಈ ರಿಲೇಟಿವ್ ವರ್ಲ್ಡ್ ಅಲ್ಲಿ ಇದ್ದೀರಾ. ಇನ್ನೊಂದು ಪ್ರಪಂಚ ಇದೆ, ಇದಕ್ಕೆಲ್ಲ ತಗಲ್ದೇ ಇರೋದು ಒಂದು ಇದೆ ಅಂತ. ಇನ್ನೊಂದು ಅಲ್ಟಿಮೇಟ್ ಅಬ್ಸಲ್ಯೂಟ್ ವರ್ಲ್ಡ್, ಅಬ್ಸಲ್ಯೂಟ್ ಅವೇರ್ನೆಸ್, ಅಬ್ಸಲ್ಯೂಟ್ ಗೊತ್ತಿಲ್ಲ ಆ ರಿಲೇಟಿವ್ ದಲ್ಲಿ ಇರೋದು. ಆದ್ರೆ ಅಬ್ಸಲ್ಯೂಟ್ ನೋಸ್ ಯು ವೆರಿ ವೆಲ್. ಅಬ್ಸಲ್ಯೂಟ್ ಬಿಕಾಸ್ ಯು ಆರ್ ಪಾರ್ಟ್ ಆಫ್ ದಿ ಅಬ್ಸಲ್ಯೂಟ್. ಹಾಗೆ ಯಾವಾಗ ವ್ಯಕ್ತಿತ್ವವನ್ನ ಬಿಟ್ಟು, ನಾನು ಶಕ್ತಿ ಅಂತ ವ್ಯಕ್ತಿತ್ವವನ್ನ ಬಿಟ್ಟು ಅವರು ತನ್ನ ಬ್ರಹ್ಮತ್ವವನ್ನ ತಿಳ್ಕೊಂಡ್ರು, ಆಗ ಬ್ರಹ್ಮಾಂಡದ ಅರಿವಾಯ್ತು. ಅವರೇನು ಈ ಪ್ರಪಂಚ ಬಿಟ್ಟು ಆ ಪ್ರಪಂಚ ಬಿಟ್ಟು ಆ ಪ್ರಪಂಚಕ್ಕೆ ಹೊರಗಡೆ ಹೋಗ್ಲಿಲ್ಲ, ಒಳಗಡೆ ಹೋಗ್ತಾ ಬಂದ್ರು. ಹೀಗೆ ಆ ಅಸ್ತಿತ್ವದ ಅರಿವು ಉಂಟಾಗಿ ಆ ಇಡೀ ಬ್ರಹ್ಮಾಂಡದ ಅರಿವು ಗೋಚರವಾಯಿತು. ಕೃಷ್ಣ ಬಾಯಿ ತೆಗೆದಾಗ ಯಶೋದೆಗೆ ಬ್ರಹ್ಮಾಂಡ ಕಾಣಿಸ್ದಂಗೆ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಆ ಬ್ರಹ್ಮಾಂಡದ ಒಂದು ಭಾಗ ಇದ್ದೇ ಇದೆ. ಅದು ನಮ್ಮ ಅಸ್ತಿತ್ವ. ಅಸ್ತಿತ್ವ ಅಂದ್ರೆ ಇರುವಿಕೆ ಅಂತ. ಇರುವಿಕೆ, ಅಸ್ತಿತ್ವದ ಅರಿವು ಅಂದ್ರೆ ಇರುವಿಕೆಯ ಅರಿವು. ಆ ಇರುವಿಕೆಯ ಅರಿವು ಪ್ರತಿ ಕ್ಷಣವೂ ಕೂಡ, ಪ್ರತಿ ಮೊಮೆಂಟು ಕೂಡ ಇದು ದೀಪ ಹಾಕದಂಗೆ, ಸೆಲ್ಫ್ ಲ್ಯೂಮಿನಸ್ ಲೈಟ್ ಅಂತ ಆ ತರ ಇರುತ್ತೆ ನೋಡಿ. ಸಂದರ್ಭ ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಸಂದರ್ಭ ಇಂಪಾರ್ಟೆಂಟ್ ಇರ್ಬೋದು, ಇಂಪಾರ್ಟೆಂಟ್ ಅಲ್ಲದೆ ಇರ್ಬೋದು, ಅರಿವು ಒಂದೇ. ಅರಿವು ಒಂದು ಸತಿ ಅದಾಗ್ಬಿಟ್ರೆ ಎಚ್ಚರದಲ್ಲೂ ಅರಿವು, ನಿದ್ರೆಯಲ್ಲೂ ಅರಿವು, ಕನಸಲ್ಲೂ ಅರಿವು, ಯಾವಾಗ್ಲೂ ಅರಿವಲ್ಲೇ ಇರ್ತೀರಾ ನೀವು. ಇಟ್ ಈಸ್ ಲೈಕ್ ಎ ಸೆಲ್ಫ್ ಲ್ಯೂಮಿನಸ್ ಲೈಟ್ 24 hours ಆನ್. ನೀವೇನೇ ಕೆಲಸ ಮಾಡಿದ್ರು ಕೂಡ ಆ ಅರಿವಲ್ಲೇ ಮಾಡ್ತೀರಾ. ಸಂದರ್ಭಕ್ಕೆ ಏನ್ ಬೇಕೋ, ಹೇಗಿರ್ಬೇಕೋ, ಹಾಗೆ ಎಷ್ಟು ಬೇಕೋ, ಯಾವ ತರ ನಡ್ಕೋಬೇಕೋ, ಆ ಡಿಮಾಂಡ್ ಏನಿದೆ ಅದನ್ನ ನೀವು ಜವಾಬ್ದಾರಿಯಿಂದ ನಿರ್ವಹಿಸ್ತೀರಾ. ಯಾವಾಗ್ಲೂ ಅಲರ್ಟ್ ಆಗಿರ್ತೀರಾ. ಹೇಳ್ಕೊಡ್ಬೇಕಾಗಿಲ್ಲ, ಇದಕ್ಕೆ ಅರಿವಾಗಿರ್ಬೇಕು, ಅದಕ್ಕೆ ಅರಿವು ಅನ್ನೋದು ನಿಮ್ಮ ಸ್ವರೂಪದಲ್ಲೇ ಇದ್ಬಿಟ್ಟಿದೆ. ಪ್ರೆಸೆನ್ಸ್ ಇದೆ ನಿಮಗೆ. ಆ ಪ್ರೆಸೆನ್ಸ್ ಯಾವಾಗಿದೆ? ಈಗೋ ಇಲ್ಲದೆ ಇದ್ದಾಗ ಮಾತ್ರ ಅಂತ ನೆನೆ ಹೇಳಿದೀನಿ. ಆ ಪ್ರೆಸೆನ್ಸ್ ನಲ್ಲಿ, ಪ್ರೆಸೆಂಟ್ ಮೊಮೆಂಟ್ ನಲ್ಲಿ ಏನಿದೆಯೋ, ಬೇಕು ಬೇಡಗಳಿಗೆ ಮೀರಿ ಅದೇನಿದೆಯೋ ಅದನ್ನ ಒಪ್ಕೋತೀವಿ. ಇಲ್ಲದೆ ಇದ್ರೆ, ನಾವು ಚಿಕ್ಕ ಒಂದು ಮನೆ ಮಾಡ್ಕೊಂಡಿದ್ರೆ ನಾವು ಮಿಂಚು ಹುಳು ತರ ಇರ್ತೀವಿ. ಆ ಬೆಳಕು ಈ ಕತ್ತಲಿಗೆ ಪ್ರಯೋಜನ ಆಗೋದಿಲ್ಲ. ಅಕಸ್ಮಾತ್ ಟಾರ್ಚ್ ಲೈಟ್ ತರ ಏನೋ ಹೊರಗಡೆ ಅವಾಗ ಬರ್ಬೋದು. ಆದ್ರೆ ನಮಗೆ ಆ ಒಂದು ಮೆಗ್ನಾನಿಮಿಟಿ, ದೊಡ್ಡದಾಗಿರುವಂತಹ ಸೆಲ್ಫ್ ಲ್ಯೂಮಿನಸ್ ಲೈಟ್, ಅದರ ಭಾಗ ನಾನು. ಅದು ಯಾವಾಗ್ಲೂ ನಾನು ಅರಿವಲ್ಲಿ ಇರ್ಬೋದು. ಅರಿವಲ್ಲಿದ್ದಾಗ ನಾನು ಈ ಪ್ರಪಂಚಕ್ಕೆ ಎಲ್ಲವೂ ಕೂಡ ನಿಜವಾಗ್ಲೂ ಏನ್ ಅವಶ್ಯಕತೆ ಇದೆ ಅಂತ ನಮಗ್ ಗೊತ್ತಾಗುತ್ತೆ. ಈ ರಿಲೇಟಿವ್ ವರ್ಲ್ಡ್ಗೂ ಕೂಡ ಏನ್ ಅವಶ್ಯಕತೆ ಇದೆ ಅನ್ನೋದು ನಮ್ಗೆ ಆ ಕಾಸ್ಮಿಕ್ ವರ್ಲ್ಡ್ ಇಂದ ಗೊತ್ತಾಗತ್ತೆ. ನಾನು ಅದರ ಭಾಗ ಅಂದಾಗ ನಮಗೆ ಯಾವುದು ಡಿಫರೆನ್ಸ್ ಬರೋದಿಲ್ಲ. ಎಲ್ಲವೂ ಕೂಡ ನಮ್ಮ ಭಾಗ ಆಗತ್ತೆ. ಎಲ್ಲದಕ್ಕೂ ನಮ್ಮ ಜವಾಬ್ದಾರಿ ಆಗುತ್ತೆ. ಎಲ್ಲದಕ್ಕೂ ಅಲರ್ಟ್ ಅವೇರ್ನೆಸ್ ಅಲ್ಲಿ ಇರ್ತೀವಿ. ಆ ಅರಿವನ್ನ ಬೆಳೆಸೋದು ಯಾವ ರೀತಿ ಅಂದ್ರೆ ಧ್ಯಾನದಿಂದ ಮಾತ್ರ. ನೀವು ಇವತ್ತು ಮಾಡಬೇಕು, ನಾನು ನನ್ನ ಅಸ್ತಿತ್ವವನ್ನು ನಾನು ಗುರುತಿಸ್ಕೋಬೇಕು ಅಂದಾಗ ನೀವೇನು ನಿಮ್ಗೇನು ಅದು ಗೊತ್ತಿಲ್ಲ ಅಂತಲ್ಲ, ಆದ್ರೆ ನೀವು ಮರ್ತೋಗಿದೆ. ಈ ಮರ್ತೋಗಿರೋದೇ ಅಜ್ಞಾನ ಅಥವಾ ಮಾಯೆ. ಈ ಜ್ಞಾಪಕ ಮಾಡೋದೇನೆ ಉಪನಿಷತ್ತುಗಳ ಉದ್ದೇಶ.
ಗುರುಗಳ ಉದ್ದೇಶ. ನಮ್ಮನ್ನು ನಾವು ಯಾರು ಅಂತ ಜ್ಞಾಪಿಸೋದು, ನಮ್ಮ ಅಸ್ತಿತ್ವವನ್ನು ಜ್ಞಾಪಿಸೋದು, ನಮ್ಮ ನಿಜತ್ವವನ್ನು ತಿಳಿಸೋದು, ಅಬ್ಸಲ್ಯೂಟ್ನ ತಿಳಿಸೋದೇ ಅವ್ರ ಉದ್ದೇಶ. ಯಾವಾಗ ನಮಗೆ ಅದು ಒಂದು ಸ್ವಲ್ಪ ಗೊತ್ತಾಗುತ್ತೆ, ಯಾವ ಜನ್ಮದಲ್ಲಾದರೂ ಗೊತ್ತಾಗ್ಬೋದು, ಗೊತ್ತಾದ ತಕ್ಷಣ ಇದು ಸುಳ್ಳು ಅಂತ ಗೊತ್ತಾದ ತಕ್ಷಣ ಅದು ಕನಸು ಕರಗತಿಗೆ ಕರ್ಗೋಗುತ್ತೆ. ಬೆಳಗ್ಗೆ ಎದ್ದು ನಮ್ಮ ಕನಸು ಕರಗುತ್ತಲ್ಲ, ಸುಳ್ಳು ಅಂತ ಗೊತ್ತಾಗುತ್ತಲ್ಲ, ಆ ರೀತಿ ಈ ವ್ಯಕ್ತಿತ್ವನೂ ಸುಳ್ಳು. ಈ ಅಸ್ತಿತ್ವವೇ ನಮಗೆ ಮೂಲ. ನನ್ನ ಅಸ್ತಿತ್ವದಲ್ಲಿ ನಾನು ಅರಿವಲ್ಲಿ ಯಾವಾಗ್ಲೂ 24 ಗಂಟೆನೂ ಇರಬಹುದು, ಏನು ಮಾಡಿದ್ರು ಅದರಲ್ಲಿ ಮಾಡ್ಬೋದು.